ನಾನು ಹೇಳಿದ ಹಾಗೆ 60-65ನೇ ವಯಸ್ಸು ಆದಮೇಲೆ ಆಗೋದು. ಬಟ್ ಗಂಡು ಮತ್ತು ಹೆಣ್ಣು ಮಕ್ಕಳು ಇವೆರಡನ್ನು ಕಂಪೇರ್ ಮಾಡಿದರೆ ಗಂಡು ಮಕ್ಕಳಲ್ಲಿ ಇದು ಜಾಸ್ತಿ ಕಾಣೋಂಥದ್ದು. ಮಕ್ಕಳಲ್ಲಿ ಇದು ಅಷ್ಟು ಕಾಮನಾಗಿ ಕಾಣೋಂಥ ಕಾಯಿಲೆಗಳಲ್ಲ. ಕೇವಲ ಜೆನೆಟಿಕ್ ಕಾಸಸ್ ಇದ್ದಾಗ 20-25ನೇ ವಯಸ್ಸಲ್ಲಿ ಅರ್ಲಿ ಆನ್ಸೆಟ್ ಆಫ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಆ ಕಂಡೀಷನ್ಸ್ಗಳಲ್ಲಿ ಇದು ಕಾಣೋ ಅವಕಾಶ ಇರುತ್ತೆ. ಸೆಕೆಂಡ್ರಿ ಪಾರ್ಕಿನ್ಸೋನಿಸಮ್ ನಾನು ಹೇಳಿದಾಗೆ ಕೆಲವು ಮೆಡಿಕೇಷನ್ಸು ಅಥವಾ ಥೈರಾಯ್ಡು, ಆಕ್ಸಿಡೆಂಟು, ಹೆಡ್ ಇಂಜುರೀಸು, ಇದು ಯಾವುದೇ ಕಂಡೀಷನ್ಸು ಅದು ಚಿಕ್ಕ ವಯಸ್ಸಲ್ಲೂ ಕಾಣ್ಬೋದು. ಬಟ್ ಆಗ ಅಂಥ ಪ್ರಮಾಣ ಕಡಿಮೆ ಇರುತ್ತೆ. ಆ ರೀಸನ್ಸ್ನ ರೆಕ್ಟಿಫೈ ಮಾಡಿದರೆ ಅವ್ರು ನಾರ್ಮಲಾಗಿ ಜೀವನ ಮಾಡ್ಬೋದು, ಏನು ತೊಂದರೆನ. ಅದು ಕಾಮನ್ ಆಗಿರೋ ಪ್ರಿವಿಲೆನ್ಸ್ ನೋಡಿದರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತ ಏನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಓವರಾಲ್ ಪ್ರಿವಿಲೆನ್ಸ್ ಇನ್ಸಿಡೆನ್ಸಲ್ಲಿ ನೋಡಿದಾಗ ಗಂಡು ಮಕ್ಕಳಲ್ಲಿ ಜಾಸ್ತಿ ಇದೆ. ಹೆಣ್ಮಕ್ಳಲ್ಲಿ ಕೆಲವು ಸೈಂಟಿಫಿಕ್ ರೀಸನ್ಸ್ ಕೊಟ್ಟಿರೋದು, ಕೆಲವೊಮ್ಮೆ ಅವರಲ್ಲಿ ಆಗ ಸ್ವಾಭಾವಿಕ ಬದಲಾವಣೆಗಳು, ಹಾರ್ಮೋನಲ್ ಆಗ ಚೇಂಜಸ್ ಇರೋದ್ರಿಂದ, ಇಲ್ಲಿ ಈಸ್ಟ್ರೋಜನ್ನು, ಕೆಲವೊಮ್ಮೆ ಪ್ರೊಟೆಕ್ಟಿವ್ ಎಫೆಕ್ಟ್ ಇರುತ್ತೆ. ಹಾಗಾಗಿ ಓವರಾಲ್ ಇನ್ಸಿಡೆನ್ಸು ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಕಡಿಮೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.